ಅಗ್ರಹಾರ ಜೈಲಿನಲ್ಲಿ ಸಿಸಿಬಿ ದಾಳಿಯನ್ನ ನಡೆಸಿತ್ತು. ಈ ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಪೆನ್ ಡ್ರೈವ್ ಪತ್ತೆ ಆಗಿತ್ತು, ಫೋನ್ ಪತ್ತೆ ಆಗಿತ್ತು, ಫೋನಿಗೆ ಕನೆಕ್ಟ್ ಮಾಡುವಂತಹ ಚಾರ್ಜರ್ ಕೂಡ ಪತ್ತೆಯಾಗಿತ್ತು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮುಂದುವರೆದಿದೆ. ಸಿಸಿಬಿ ಪೊಲೀಸರಿಂದ ಪ್ರತಾಪ್ ರೈ ವಿಚಾರಣೆಯನ್ನ ನಡೆಸಲಾಗ್ತಾ ಇದೆ. ಮೊಬೈಲ್, ಚಾರ್ಜರ್, ಪೆನ್ ಡ್ರೈವ್ ನನ್ನದು ಅಂತ ಈ ಸಂದರ್ಭದಲ್ಲಿ ಪ್ರತಾಪ್ ರೈ ಹೇಳಿದ್ದಾನೆ ಅನ್ನೋ ಮಾಹಿತಿ. ವಕೀಲರು ಹಾಗೂ ಸಂಬಂಧಿಕರಿಗೆ ಕರೆ ಮಾಡ್ತಾ ಇದ್ದೆ, ಅದೇ ಫೋನ್ ಅನ್ನ ಪ್ರಜ್ವಲ್ ಕೂಡ ಬಳಸ್ತಾ ಇದ್ರು ಅನ್ನುವಂತ ಸ್ಟೇಟ್ಮೆಂಟ್ ಅನ್ನ ಈ ಪ್ರತಾಪ್ ರೈ ನೀಡಿದ್ದಾನೆ ಅನ್ನುವಂತ ಮಾಹಿತಿ. ಪೊಲೀಸರ ಮುಂದೆ ಕೈದಿ ಪ್ರತಾಪ್ ರೈ ಬಾಯ್ಬಿಟ್ಟಿದ್ದಾನೆ. ಸಹ ಕೈದಿ ಪ್ರಜ್ವಲ್ ಬ್ಯಾರಕ್ನಲ್ಲೇ ಅದೇ ಸೆಲ್ನಲ್ಲಿರುವಂತಹ ಸಹ ಕೈದಿ ಪ್ರತಾಪ್ ರೈ ಆತ ಬಳಕೆ ಮಾಡ್ತಾ ಇದ್ದ ಅನ್ನುವಂತ ಮಾಹಿತಿ ಈಗ ಸದ್ಯಕ್ಕೆ ಸಿಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಜೈಶಂಕರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಅಭಿಷೇಕ್, ಈಗಾಗಲೇ ಕೇಸ್ ದಾಖಲಾಗಿದೆ, ಅದರಲ್ಲಿ ಅಕ್ಯೂಸ್ ನಂಬರ್ 1 ಪ್ರಜ್ವಲ್ ರೇವಣ್ಣ ಅನ್ನುವಂಥದ್ದಿದೆ, ಅದರ ಜೊತೆಯಲ್ಲಿ ಅಕ್ಯೂಸ್ ನಂಬರ್ 2 ಪ್ರತಾಪ್ ರೈ ಅನ್ನುವಂತ ಮಾಹಿತಿ. ಆದ್ರೆ ಈಗ ಮೊಬೈಲ್ ಬಳಸ್ತಾ ಇದ್ದಿದ್ದು ಪ್ರತಾಪ್ ರೈ, ಅದನ್ನ ಪ್ರಜ್ವಲ್ ಕೂಡ ಬಳಸ್ತಾ ಇದ್ರು ಅನ್ನುವಂತಹ ಮಾಹಿತಿ. ತನಿಖೆ ಸಂದರ್ಭದಲ್ಲಿ ಏನೇನು ಗೊತ್ತಾಗಿದೆ ಪೊಲೀಸರಿಗೆ, ಎಲ್ಲಿಂದ ಬಂತು, ಯಾರು ಕೊಟ್ರು, ಅದ್ರ ಬಗ್ಗೆ ಏನಾದ್ರೂ ಮಾಹಿತಿ ಇದೆಯಾ? ಈ ಸಂಬಂಧವಾಗಿ ಪರಪ್ಪನಗ್ರಹಾರ ಜೈಲಿನಲ್ಲಿ ಇರುವಂತಹ ಇಬ್ಬರನ್ನ ಸಸ್ಪೆಂಡ್ ಮಾಡಲಾಗಿದೆ. ಈಗ ಗಳಿಂದ ಅಂಶುಕುಮಾರ್ ಏನಿದ್ದಾರೆ ಅವರು ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಜೈಲಿನಲ್ಲಿ ಇರುವಂತಹ ಸಿಸಿಟಿವಿಗಳನ್ನ ಪರಿಶೀಲನೆ ನಡೆಸುವಂತಹ ಕೆಲಸಗಳನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ಸದ್ಯ 6ನೇ ತಾರೀಕು ಏನು ಒಂದು ದಾಳಿಯನ್ನ ನಡೆಸ್ತಾರೆ. ಆ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂತಹ ಮೊಬೈಲ್ಗಳು, ಚಾರ್ಜರ್, ಪೆನ್ ಡ್ರೈವ್ ಏನು ಕೂಡ ಸಿಕ್ಕಿರಲಿಲ್ಲ. ಆದ್ರೆ ಇಲ್ಲಿಯವರೆಗೆ ಅಂದ್ರೆ ನಿನ್ನೆ ದಾಳಿ ನಡೆಸಿದಂತಹ ಸಂದರ್ಭದಲ್ಲಿ ಇದೆಲ್ಲವೂ ಕೂಡ ಸಿಕ್ಕಿದೆ. ಅಂದ್ರೆ 6ನೇ ತಾರೀಕಿನಿಂದ ಇಲ್ಲಿಯವರೆಗೆ ಅಂದ್ರೆ ನಿನ್ನೆಯವರೆಗೆ ಎಷ್ಟು ಸಿಸಿಟಿವಿಗಳನ್ನ ಇದೆಯೋ ಅದೆಲ್ಲವನ್ನ ಒಂದು ಡಾಟಾಗಳನ್ನ ಕಲೆ ಹಾಕಿ ಯಾರು ಈ ರೀತಿಯಾದಂತಹ ಒಂದು ಕೃತ್ಯವನ್ನ ಎತ್ತಿದ್ದಾರೆ ಅಂದ್ರೆ ವಸ್ತುಗಳನ್ನು ನೀಡಿದ್ದಾರೆ ಅನ್ನುವಂತಹ ವಿಚಾರಗಳನ್ನ ಈಗ ಹುಡುಕಾಟ ನಡೆಸುವಂತಹ ಮುಖಾಂತರ ಅಂಶುಕುಮಾರ್ ಏನಿದ್ದಾರೆ ಅವರೊಂದು ಎನ್ಕ್ವೈರಿಯನ್ನ ಮಾಡ್ತಾ ಇದ್ದಾರೆ. ಅಂದ್ರೆ ಈಗಾಗಲೇ ಆಲ್ರೆಡಿ ಆನ್ ಪ್ರೋಸೆಸ್ ಅಂತಾನೆ ಹೇಳ್ಬೋದು. ಇಲ್ಲಿ ಪ್ರತಾಪ್ ರೈ ಏನಿದ್ದಾನೆ ಆತ ತನ್ನ ಮೊಬೈಲ್ ಮತ್ತೆ ಚಾರ್ಜರ್ ಎಲ್ಲವೂ ಕೂಡ ನನ್ನದೇ. ಆದ್ರೆ ಇದು ಯಾವುದು ಅಂದ್ರೆ ಇದನ್ನ ಬಳಕೆಯನ್ನ ಮಾಡ್ತಾ ಇದ್ದಿದ್ದು ಪ್ರಜ್ವಲ್ ಅಂತ ಹೇಳಲಾಗ್ತಾ ಇದೆ. ಅಂದ್ರೆ ಆಗಾಗ ಬಳಕೆಯನ್ನ ಮಾಡ್ತಾ ಇದ್ರು ತಮ್ಮ ವಕೀಲರಿಗೆ, ಮನೆ ಯಾರಿಗೆ ತನ್ನ ಸಂಬಂಧಪಟ್ಟಂತಹ ವ್ಯಕ್ತಿಗಳು ಏನಿದ್ದಾರೆ ಅವರಿಗೆ ಕರೆಯನ್ನ ಮಾಡ್ತಾ ಇದ್ರು ಅಂತ ಹೇಳಿ ಪ್ರಜ್ವಲ್ ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಮತ್ತು ಪ್ರತಾಪ್ ರೈ ಏನಿದ್ದಾನೆ ಆತನು ಕೂಡ ತಾನು ತನ್ನ ವಕೀಲರಿಗೆ ಕರೆಯನ್ನ ಮಾಡೋದಕ್ಕೆ ಈ ಫೋನ್ ಅನ್ನ ಬಳಕೆ ಮಾಡ್ತಿದ್ದೆ ಅಂತ ಹೇಳ್ತಾ ಇರುವಂತದ್ದು. ಅದೇ ರೀತಿಯಾಗಿ ಆ ಫೋನ್ ಅನ್ನ ಪರಿಶೀಲನೆ ನಡೆಸಿದಂತಹ ಸಂದರ್ಭದಲ್ಲಿ ಅದರಲ್ಲಿ ಸಾಕಷ್ಟು ಆಪ್ಗಳು ಕೂಡ ಪತ್ತೆಯಾಗಿದೆ. ಅಂದ್ರೆ ಎಂಟರ್ಟೈನ್ಮೆಂಟ್ ಆಪ್ಗಳೇನಿದೆ ಅದೆಲ್ಲವೂ ಕೂಡ. ರೈಟ್, ಆಲ್ ರೈಟ್. ಥ್ಯಾಂಕ್ ಯು ಅಭಿಷೇಕ್ ಡೀಟೇಲ್ಸ್ಗೆ.